ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಾನಿವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ನೀರುಗುಳ್ಳೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ನೀರುಗುಳ್ಳೆ ಆಗುತ್ತೆ, ಏನು ಅದರಿಂದ ಆಗುವಂಥ ಎಫೆಕ್ಟ್ಗಳು ಏನು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅದರಲ್ಲೂ ಮದುವೆ ಆಗಿರುವಂಥ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳಲ್ಲಿ ಕೂಡ ನೀರುಗುಳ್ಳೆ ಅನ್ನೋದು ಆಗುತ್ತೆ. ಅದರಿಂದ ಆಗುವಂತಹ ಒಂದು ತೊಂದರೆಗಳೇನಿದೆ ಅನ್ನೋದನ್ನು ನಾನು ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀರುಗುಳ್ಳೆ ಅನ್ನೋದು ಸಾಮಾನ್ಯವಾಗಿ ವಯಸ್ಸಿಗೆ ಬಂದಿರುವಂಥ ಎಲ್ಲ ಹೆಣ್ಮಕ್ಳಲ್ಲೂ ಆಗುತ್ತೆ. ತುಂಬ ಚಿಕ್ಕದಾಗಿ ಶುರುವಾಗುತ್ತೆ, ತುಂಬಾ ಒಂದು ಗುಳ್ಳೆ ಥರ ಶುರುವಾಗುತ್ತೆ. ಅದು ಗರ್ಭಕೋಶದಲ್ಲಿ ಶುರುವಾಗುತ್ತೆ. ಹಾಗೆ ಅದು ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡದಾಗಿ ಬೆಳ್ಕೊತಾ ಹೋಗುತ್ತೆ. ಹಾಗೆ ಅದು ಮುಂದೆ ನಮಗೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ತಂದಿಡುತ್ತೆ. ಕೆಲವೊಂದು ಪ್ರಾಬ್ಲಮ್ಗಳಂತ ಅಂದರೆ ಮಗು ಆಗೋದಿರ್ಬೋದು, ಅಬೋಷನ್ ಆಗೋದಿರ್ಬೋದು, ಆ ಥರ ಒಂದು ಸಿಂಟಮ್ಸ್ಗಳನ್ನು ತಂದಿರುತ್ತೆ. ಹಾಗೆ ನಮಗೆ ಸರಿಯಾಗಿ ಪೀರಿಯಡ್ಸ್ಗಳು ಆಗೋದಿಲ್ಲ. PCOD ಅಂತ ಹೇಳ್ತಾರಲ್ಲ, ಆ ಥರ ಪೀರಿಯಡ್ಸ್ಗಳು ಸರಿಯಾಗಿ ಟೈಮಿಗೆ ಬರೋದಿಲ್ಲ. 3 ತಿಂಗಳಿಗೊಂದ್ಸಲಿ ಬರೋದು, 4 ತಿಂಗಳಿಗೊಂದ್ಸಲಿ ಬರೋದು, ಈ ಥರ ಎಲ್ಲ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಉಂಟಾಗುವಂಥದ್ದು. ಇದು ಒಂದು ಇದರ ಎಫೆಕ್ಟ್ ಏನಂದರೆ ಕ್ಯಾನ್ಸರ್ಗೆ ಏನು ತಿರುಗೋದಿಲ್ಲ. ಬಟ್ ಆದರೆ ಈ ನೀರುಗುಳ್ಳೆ ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳ್ಕೊತ ಹೋಗುತ್ತೆ. ಇದು ಮುಂದಕ್ಕೆ ನಮಗೆ ಜೀವಕ್ಕೆ ಹಾನಿನ ಮಾಡುತ್ತೆ, ಖಂಡಿತವಾಗ್ಲೂ ಮಾಡುತ್ತೆ. ಕ್ಯಾನ್ಸರ್ಗೆ ತಿರುಗಲ್ಲ, ಆದ್ರೂ ಜೀವ ಹಾನಿನ ಅಂತೂ ಖಂಡಿತವಾಗ್ಲೂ ಮಾಡುತ್ತೆ. ಏಕೆಂದರೆ ನೀರುಗುಳ್ಳೆ ಬಂದು ತುಂಬಾ ದೊಡ್ಡದಾಗಿ ಬೆಳ್ಕೊತ ಹೋದಾಗ ಅದು ಹೊಟ್ಟೆಯೊಳಗೆ ಒಡೆಯುವಂಥ ಒಂದು ಬ್ಲಾಸ್ಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಬ್ಲಾಸ್ಟ್ ಆಯಿತು ಅಂದರೆ, ಆ ಥರ ಏನಾದರೂ ಬ್ಲಾಸ್ಟ್ ಆದರೆ ಜೀವಕ್ಕೆ ಖಂಡಿತವಾಗ್ಲೂ ಅಪಾಯ ಇರುತ್ತೆ. ಹಾಗಾಗಿ ನೀರುಗುಳ್ಳೆಯನ್ನು ತುಂಬಾ ಚಿಕ್ಕದಾಗಿದ್ದಾಗಲೇ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ತಗೊಬೇಕಾಗುತ್ತೆ. ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ತುಂಬಾ ಚಿಕ್ಕದಾಗಿ ಏನಾದರೂ ನೀರುಗುಳ್ಳೆ ಇತ್ತು ಅಂದರೆ ಖಂಡಿತವಾಗ್ಲೂ ಮೆಡಿಷನ್ಗಳನ್ನು ಕೊಡ್ತಾರೆ. ಮೆಡಿಷನ್ಗಳನ್ನು ಕೊಟ್ಟು ಅದನ್ನು ಪರಿಹಾರ ಮಾಡ್ತಾರೆ, ಸರಿ ಹೋಗೋ ಥರ ಮಾಡ್ತಾರೆ. ಬೈ ಚಾನ್ಸ್ ಮೆಡಿಷನ್ಗೆ ಏನಾದ್ರೂ ಸರಿ ಹೋಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಆಪ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ. ನಾವು ಆಪ್ರೇಷನ್ ಮಾಡಿಸ್ಕೊಳ್ಳೇ ಇಲ್ಲ ಅಂತ ಅಂದರೆ ಅದು ತುಂಬಾ ದೊಡ್ಡ ಹಾನಿನ ತಂದುಕೊಡುತ್ತೆ, ನಮಗೆ ಮಕ್ಕಳಾಗದೇ ಇರುವಂಥದ್ದು ಆಗುತ್ತೆ. ಇದು ಬಂದು ಗರ್ಭಕೋಶದಲ್ಲಿ ನಮ್ಮ ಅಂಡಾಶಯ ಅಂತ ಇರುತ್ತಲ್ವ, ಎಡಭಾಗದಲ್ಲಿ ಹಾಗೆ ಬಲಭಾಗದಲ್ಲಿ ಅಂಡಾಶಯ ಅಂತ ಇರುತ್ತೆ ಗರ್ಭಕೋಶದಲ್ಲಿ. ಅದರ ಪಕ್ಕದಲ್ಲೇ ಬೆಳೆಯುತ್ತೆ, ಎರಡೂ ಕಡೆ ಬೆಳೆಯುತ್ತೆ. ಸಾಮಾನ್ಯವಾಗಿ 1, 2 ಆ ಥರ ಬೆಳ್ಕೊತ ಹೋಗುತ್ತೆ. ಅದು ತುಂಬ ದೊಡ್ಡದಾಗಿ ಕೂಡ ಬೆಳೆಯುತ್ತೆ. ಹಾಗೆ ತುಂಬಾ ಅಪಾಯಕಾರಿಯಾದಂಥದ್ದು. ಇದು ಬಂಜೆತನನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು, ಮಗು ಆಗದೆ ಇರೋ ಥರ. ನಿಮಗೇನಾದರೂ ಲೇಟಾಗಿ ಈ ಥರ ಮಗು ಆಗ್ತಾ ಇಲ್ವಾ, ಅಬೋಷನ್ಗಳಾಗ್ತಾ ಇದೆಯಾ ಅಂದರೆ ನೀವು ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಏನಾದರೂ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗೆ ಮತ್ತು ಇವಾಗ ಕೆಲವೊಂದು ವಯಸ್ಸಿಗೆ ಬಂದಂಥ ಮಕ್ಕಳಲ್ಲಿ ಸ್ಟಾರ್ಟಿಂಗಲ್ಲೇ ಶುರುವಾಗ್ಬಿಡುತ್ತೆ. ಅವ್ರ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇರಲ್ಲ, ಸರಿಯಾಗಿ ಪೀರಿಯಡ್ಸ್ ಆದ್ರೂ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಹಾಗೆ ಅವ್ರ ಮೈಯಲ್ಲಿ ಏನೋ ತುಂಬ ದಪ್ಪ ಆಗ್ತಾ ಹೋಗ್ತಾ ಇರ್ತಾರೆ, ಅವರ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಎಲ್ಲ ಸಮಸ್ಯೆ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಒಂದ್ಸಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಈ ಥರ ಲಕ್ಷಣಗಳು ಇರುತ್ತೆ. ಇದು ಅಂಡಾಶಯ ಪಕ್ಕದಲ್ಲಿ ಇರೋದ್ರಿಂದ ತುಂಬ ದೊಡ್ಡ ಗಾತ್ರದಲ್ಲಿ ಬೆಳ್ಕೊತ ಹೋಯಿತು ಅಂದರೆ ಮಗು ಆಗೋದಕ್ಕೆ ತುಂಬಾ ತೊಂದರೆ ಮಾಡುತ್ತೆ. ಕೆಲವೊಬ್ಬರಿಗೆ ಮಕ್ಕಳು ಆಗೋದೇ ಇಲ್ಲ, ಆ ಥರ ಒಂದು ಪ್ರಾಬ್ಲಮ್ಸ್ಗಳೆಲ್ಲ ಆಗುತ್ತೆ. ಹಾಗಾಗಿ ನೀರುಗುಳ್ಳೆ ಅಂತ ಏನಾದರೂ ಬಂತು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಅಂಡಾಶಯದ ಪಕ್ಕದಲ್ಲಿ ಇರೋದ್ರಿಂದ ಗರ್ಭಕೋಶಕ್ಕೆ ಕೂಡ ಹಾನಿಯನ್ನು ಮಾಡುತ್ತೆ. ಗರ್ಭಕೋಶನ ತೆಗೆಸೋವಂಥ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಈ ಥರ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತೆ. ಇದನ್ನು ನೀವು ತುಂಬ ಚಿಕ್ಕದ್ರಲ್ಲೇ ತೋರಿಸ್ಕೊಂಡು ಟ್ರೀಟ್ಮೆಂಟನ್ನು ತಗೊಳ್ಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತ ಸಿಗುತ್ತೆ. ಹಾಗೆ ಬೇಗ ಪರಿಹಾರ ಅಂತ ಸಿಗುತ್ತೆ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಯಾವುದೇ ಹೆಣ್ಣು ಮಕ್ಕಳಲ್ಲಿ ಈ ಥರ ಲಕ್ಷಣಗಳಿದೆ, ಪೀರಿಯಡ್ ಲೇಟಾಗಿ ಬರೋದು, ಅಥವಾ ಪೀರಿಯಡ್ ಬಂದಾಗ ಕಡಿಮೆ ಬ್ಲೀಡಿಂಗ್ ಆಗೋದು, ಅಥವಾ 3 ತಿಂಗಳಿಗೊಂದ್ಸಲಿ 4 ತಿಂಗಳಿಗೊಂದ್ಸಲಿ ಪೀರಿಯಡ್ ಬರ್ತಾ ಇರೋದು, ಈ ಥರ ಏನಾದರೂ ಆಯಿತು ಅಂದರೆ ಖಂಡಿತವಾಗ್ಲೂ ಡಾಕ್ಟರ್ನ ಒಂದ್ಸಲಿ ತೋರಿಸಿ. ಹಾಗೆ ಹೊಟ್ಟೆ ನೋವು ಕೂಡ ಬರುತ್ತೆ, ಬ್ಲೀಡಿಂಗ್ ಕೂಡ ಆಗುತ್ತೆ. ಇದರಲ್ಲಿ ಸೇಮ್ ಸಿಂಟಮ್ಸ್ ಅಂದರೆ ನಾವು ಹೊಟ್ಟೆಯಲ್ಲಿ ಗೆಡ್ಡೆ, ಗರ್ಭಕೋಶ ಗೆಡ್ಡೆ ಅಂತ ಬರುತ್ತಲ್ವ, ಅದಿದ್ದಾಗ ಏನು ಸಿಂಟಮ್ಸ್ ಇರುತ್ತೋ ಅದೇ ಕೆಲವೊಂದು ಸಿಂಟಮ್ಸ್ ಕೂಡ ಇರುತ್ತೆ. ಮದುವೆ ಆದಂಥವರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಚಿಕ್ಕದಾಗಿ, ಹಾಗೆ ಹೊಟ್ಟೆ ನೋವು ಬರ್ತಾ ಇರೋದು, ಆ ಥರ ಆಗುತ್ತೆ. ಬಟ್ ಮೇಯ್ನ್ ಅಂದರೆ ಇದರಲ್ಲಿ ಬಂದು ಮೇಯ್ನ್ ಸಿಂಟಮ್ಸ್ ಅಂದರೆ ನಮಗೆ 3 ಮಂತ್ಸ್ 4 ಮಂತ್ಸ್ ಒಂದ್ಸಲಿ ಪೀರಿಯಡ್ ರೆಗ್ಯುಲರಾಗಿ ಪೀರಿಯಡ್ ಬರೋಲ್ಲ ನಮಗೆ, ಆ ಥರ ಒಂದು ಪ್ರಾಬ್ಲಮ್ಸ್ಗಳೆಲ್ಲ ಶುರುವಾಗುತ್ತೆ. ದಯವಿಟ್ಟು ನಾನು ಹೇಳುವಂಥ ಒಂದು ಟಿಪ್ಸನ್ನು ನೀವು
ಫಾಲೋ ಮಾಡ್ತೀರಾ ಅಂತ ಅಂದ್ಕೊತೀನಿ. ಈ ಥರ ಏನಾದರೂ ಲಕ್ಷಣಗಳಿದೆ ದಯವಿಟ್ಟು ಡಾಕ್ಟರ್ ಹತ್ರ ತೋರಿಸಿ ನಿಮ್ಮ ಪರಿಹಾರನ ಕಂಡ್ಕೊಳ್ಳಿ. ದೊಡ್ಡದಾಗಕ್ಕೆ ಬಿಡಬೇಡಿ ಅದನ್ನು. ಇದೆಲ್ಲ ನೆಗ್ಲೆಕ್ಟ್ ಮಾಡೋವಂಥ ವಿಷಯನೇ ಅಲ್ಲ. ಅಂಡಾಶಯದಲ್ಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.